ಇದನ್ನು ದೇಗುಲಗಳ ತವರೂರು ಅಂತಾನೆ ಕರೀತಾರೆ. ಅಷ್ಟೊಂದು ದೇಗುಲಗಳನ್ನ ನಾವಿಲ್ಲಿ ವಿವಿಧ ವಾಸ್ತುಶಿಲ್ಪಗಳಲ್ಲಿ ಕಾಣಬಹುದು. ಎಲ್ಲವೂ ಒಂದಕ್ಕಿಂತ ಒಂದು ವಿಭಿನ್ನ. ಅಂತಹದೇ ಒಂದು ನಾಗದೇಗುಲ ತೆಲಂಗಾಣದಲ್ಲಿದೆ. ಅದನ್ನ ನೋಡಿದ್ರೆ ಒಮ್ಮೆಲೆ ಬೆಚ್ಚಿ ಬೀಳುವುದಂತೂ ಖಂಡಿತ. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತೆಲಂಗಾಣದಲ್ಲಿರುವ ನಾಗರೂಪಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತದಲ್ಲಿ ವಿವಿಧ ರೀತಿಯಲ್ಲಿ ದೇಗುಲಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ಕೆಲವೊಂದು ದೇಗುಲಗಳು ಹಳೆಯ ವಾಸ್ತುಶಿಲ್ಪಗಳನ್ನು ಇಂದಿಗೂ ಉಳಿಸಿಕೊಂಡು ಬಂದರೆ, ಇತ್ತೀಚೆಗೆ ನಿರ್ಮಾಣವಾಗುತ್ತಿರುವ ದೇಗುಲಗಳಂತೂ ಹೊಸ ಲೋಕವನ್ನೇ ಸೃಷ್ಟಿ ಮಾಡುತ್ತವೆ. ಅಂತಹದೇ ಒಂದು ದೇಗುಲ ತೆಲಂಗಾಣದ ನಾಂಪಲ್ಲಿ ಗುಡ್ಡದಲ್ಲಿದೆ. ಈ ಲಕ್ಷ್ಮೀ ನರಸಿಂಹ ದೇಗುಲವನ್ನು ಹಾವಿನ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ದೇವಾಲಯವು ವೇಮುಲವಾಡ ಕರೀಂನಗರ ಹೆದ್ದಾರಿಯ ಒಂದು ಸಣ್ಣ ಗುಡ್ಡದ ಮೇಲೆ ನೆಲೆಗೊಂಡಿದೆ. ಇದು ವಿಷ್ಣುವಿನ ಅವತಾರವಾದ ಲಕ್ಷ್ಮೀ ನರಸಿಂಹ ದೇವರಿಗೆ ಸಮರ್ಪಿತವಾದ ಒಂದು ದೇವಾಲಯ. ಈ ದೇವಾಲಯವನ್ನ ಹಾವಿನ ರೂಪದಲ್ಲಿ, ಸುರಂಗದ ಮಾರ್ಗದ ರೂಪದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿಗೆ ಭೇಟಿ ಕೊಡುವವರು ಕೆಳಗಿನ ಪಾರ್ಕಿಂಗ್ ಪ್ರದೇಶದ ಹತ್ತಿರದಿಂದ ಮೇಲ್ಭಾಗಕ್ಕೆ ಹೋಗಲು ಕೇವಲ 100 ಹೆಜ್ಜೆಗಳನ್ನು ನಡೆಯಬೇಕು. ಸ್ವಲ್ಪ ಕಡಿದಾದ ಪರ್ವತಾರೋಹಣವು 15 ನಿಮಿಷಗಳವರೆಗೆ ತೆಗೆದುಕೊಳ್ಳುತ್ತದೆ. ನರಸಿಂಹ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ನಾಗದೇವತೆಯ ದೇವಾಲಯವೂ ಇದೆ. ಈ ದೇವಾಲಯವನ್ನ ಹಾವಿನ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ಸಂದರ್ಶಕರು ಹಾವಿನ ಹೊಟ್ಟೆ ಮೂಲಕ ದೇವಾಲಯವನ್ನ ಪ್ರವೇಶ ಮಾಡಬಹುದು. ಉದ್ದವಾದ ಸುತ್ತುವ ಸುರಂಗ, ಪ್ರಹ್ಲಾದ ಮತ್ತು ಹಿರಣ್ಯಕಶಿಪು ಅವರ ಕಥೆಯನ್ನ ಚಿತ್ರಿಸುವ ಪ್ರತಿಮೆಗಳನ್ನ ಇಲ್ಲಿ ಅನಾವರಣಗೊಳಿಸಲಾಗಿದೆ. ಸುರಂಗದ ಕೊನೆಯಲ್ಲಿ ಹಿರಣ್ಯಕಶಿಪು ಎಂಬ ರಾಕ್ಷಸನನ್ನ ಕೊಲ್ಲುವ ನರಸಿಂಹನ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ. ನಾಗದೇವತೆಯ ಕೆಲವು ಪ್ರಾಚೀನ ವಿಗ್ರಹಗಳು ಇಲ್ಲಿ ಕಾಣಸಿಗುತ್ತವೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿ ನಿರ್ಮಿಸಲಾದ ಪ್ರತಿಮೆಯಲ್ಲಿ ಭಗವಾನ್ ನರಸಿಂಹ ಸ್ತಂಭದಿಂದ ಹೊರಬರುವುದನ್ನ ಕಾಣಬಹುದು. ಈ ಸುಂದರವಾದ ಕೇಸರಿ ಬಣ್ಣದಿಂದ ನಿರ್ಮಾಣ ಮಾಡಲಾದ ಹಾವಿನ ಆಕಾರದಲ್ಲಿರುವ ಬೃಹತ್ ದೇವಾಲಯದ ಮೇಲೆ ಶ್ರೀಕೃಷ್ಣನ ವಿಗ್ರಹವನ್ನ ನಿಲ್ಲಿಸಲಾಗಿದೆ. ಈ ದೇವಾಲಯ ನಾಂಪಲ್ಲಿ ಬಸ್ ನಿಲ್ದಾಣಕ್ಕೆ ಹತ್ತಿರದಲ್ಲೇ ಇದೆ. ಈ ಹಾವಿನ ರೂಪದ ದೇಗುಲವು ತೆಲಂಗಾಣದ ಹಸಿರು ತುಂಬಿದ ಬೆಟ್ಟದ ನಡುವೆ ಎದ್ದು ನಿಂತಿದೆ. ನೋಡುಗರ ಕಣ್ಮನ ಸೆಳೆಯುತ್ತಿದೆ. ದೂರದಿಂದ ನೋಡಿದರೆ ನಿಜಕ್ಕೂ ಬೃಹದಾಕಾರದ ಹಾವು ಹೆಡೆ ಎತ್ತಿ ನಿಂತಂತೆ ಕಾಣುತ್ತದೆ. ಈ ದೇಗುಲವು ನಾಂಪಲ್ಲಿ ಬಸ್ ನಿಲ್ದಾಣದಿಂದ 2 ಕಿಲೋಮೀಟರ್ ದೂರದಲ್ಲಿ, ವೇಮುಲವಾಡ ಬಸ್ ನಿಲ್ದಾಣದಿಂದ 4.5 ಕಿಲೋಮೀಟರ್ ದೂರದಲ್ಲಿ, ವೇಮುಲವಾಡ ದೇವಸ್ಥಾನದಿಂದ 3 ಕಿಲೋಮೀಟರ್ ಮತ್ತು ಕರೀಂನಗರದಿಂದ 32 ಕಿಲೋಮೀಟರ್ ದೂರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ನಾಂಪಲ್ಲಿ ಗುಡ್ಡದಲ್ಲಿರೋದನ್ನು ನಾವು ಕಾಣಬಹುದು. ನೀವೇನಾದರೂ ಈ ಬಾರಿ ತೆಲಂಗಾಣ ಟ್ರಿಪ್ ಹೋಗಲು ಪ್ಲಾನ್ ಮಾಡಿದ್ರೆ ಈ ವಿಶೇಷ ದೇಗುಲವನ್ನು ನೋಡಲು ಮರೆಯಬೇಡಿ. ಇದು ನಿಮಗೆ ವಿಭಿನ್ನ ಅನುಭವವನ್ನು ನೀಡೋದರ ಜೊತೆಗೆ ನೀವು ಹೈದರಾಬಾದ್ನಲ್ಲಿ ಚಾರ್ಮಿನಾರ್, ಬಿರ್ಲಾ ಮಂದಿರ್ ಮುಂತಾದ ಜನಪ್ರಿಯ ತಾಣವಲ್ಲದೆ ಕಡಿಮೆ ಜನಪ್ರಿಯತೆ ಹೊಂದಿರೋ ಸುಂದರ ತಾಣವನ್ನು ಕೂಡ ನೋಡುವ ಒಂದು ಚಾನ್ಸನ್ನು ಮಿಸ್ ಮಾಡಿಕೊಳ್ಳಬೇಡಿ. ಇದು ನಾಂಪಲ್ಲಿ ದೇವಾಲಯದಲ್ಲಿರುವ ಒಂದು ವಿಶೇಷ ಹಾವಿನ ರೂಪದ ದೇವಸ್ಥಾನದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.